ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದಲ್ಲಿ ಇಂದು ಕಿತ್ತೂರು ತಾಲೂಕು ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಂಕೆ ಹುಬ್ಬಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವು ಬಲು ಜೋರಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಭಾಗದ ಸುಮಾರು 8 ಶಾಲೆಗಳು ಪ್ರತಿಭಾನ್ವಿತ ಮಕ್ಕಳು ಶಿಕ್ಷಕರು ಭಾಗವಹಿಸಿದ್ರು. ಕಿತ್ತೂರು ತಾಲೂಕು ಬಿಆರ್ಸಿಯವರು ಆದ ಗಾಯತ್ರಿ ಅಜ್ಜನವರ್ ಕಟ್ಟೆಕೋಳ ಹಾಗೂ ಶಹಾಪುರ ಮಠ ಸಿಆರ್ಪಿ ವಿನೋದ್ ಪಾಟೀಲ್ ಹಾಗೂ ಶಾಲಾ ಶಿಕ್ಷಕರು ಪ್ರತಿಭಾನ್ವಿತ ಮಕ್ಕಳು ಪೋಷಕರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದೊಂದಿಗೆ ಈ ಕಲಿಕಾ ಹಬ್ಬದ ಕುರಿತು ಎಲ್ಲ ಅಧಿಕಾರಿಗಳು ಸೇರಿ ಶಿಕ್ಷಕರು ಮಾತನಾಡಿದ್ದಾರೆ. ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ರೀತಿ ಐತಿಹಾಸಿಕ ದಿನನೇ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಸುತ್ತಮುತ್ತ ಆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಕಷ್ಟು ಸರ್ಕಾರಿ ಶಾಲೆಗಳ ಒಂದು ರೀತಿ ಮಕ್ಕಳುಗಳ ಒಂದು ರೀತಿ ಕಲಿಕಾ ಹಬ್ಬ ಇದ್ದಿರ್ತಕ್ಕಂಥದ್ದು. ಸಾಕಷ್ಟು ಪ್ರತಿಭೆಗಳನ್ನ ಅನಾವರಣಗೊಳಿಸೋದಕ್ಕೆ ಅದು ಉತ್ತಮ ವೇದಿಕೆ ಆಗಿದೆ. ಈ ಬಗ್ಗೆ ಸ್ವತಃ ಏನು BRC ಮೇಡಮ್ ಆಗಿರ್ತಕ್ಕಂಥ ಶ್ರೀಮತಿ ಅಜ್ಜಣ್ಣನವರು ಮೇಡಮ್ ಏನ್ ಹೇಳ್ತಾರೆ. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ತುಂಬಾ ಒಂದು ರೀತಿ ಪ್ರಥಮವಾಗಿ ನಡೀತಾ ಇದೆ ವೀರಾಪುರದಲ್ಲಿ. ಸರ್ ಎಲ್ಲರಿಗೂ ನಮಸ್ತೆ. ಪ್ರತಿ ವರ್ಷ ಅಂತ ಈ ವರ್ಷ ಕಲಿಕಾ ನಡೀತಾ ಇದೆ. ಇದು ಪ್ರಥಮ ಬಾರಿ ಅಲ್ಲ ಸರ್. ಲಾಸ್ಟ್ ಟೈಮ್ನು ಕೂಡ ನಾವು 1 ರಿಂದ 5ನೇ ತರಗತಿಯ ಮಕ್ಕಳಿಗೆ FLN ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ಸರ್ತಿ ಕೂಡ ಈ ವೀರಾಪುರದಲ್ಲಿ ಪ್ರಥಮ ಬಾರಿಗೆ, ಲಾಸ್ಟ್ ಟೈಮ್ ಬೇರೆ ಕಡೆ ಮಾಡಿದ್ವಿ ನಾವು. ವೀರಾಪುರದಲ್ಲಿ ಈ ವರ್ಷ ಏನ್ ಮಾಡಿದ್ವಿ ಅಂತಂದ್ರೆ ನಾವು ಒಟ್ಟು 7 ಶಾಲೆ ಸರ್ಕಾರಿ ಶಾಲೆಗಳನ್ನ ಉರ್ದು ಶಾಲೆಗಳನ್ನ ಹೊರತುಪಡಿಸಿ ಒಟ್ಟು 7 ಶಾಲೆಗಳನ್ನ ಇಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಇದು ಒಂದ್ ರೀತಿ ಏನಂತಂದ್ರೆ ಕಲಿಕೆಯನ್ನ ಹಬ್ಬವನ್ನಾಗಿ ಆಚರಣೆ ಮಾಡುವ ನಿಟ್ಟಿನಲ್ಲಿ ಮಾಡುವಂತದ್ದು. ಅದ್ರೊಳಗೂ ವಿಶೇಷವಾಗಿ ನಾವು ಜುಲೈನಲ್ಲಿ ಮಕ್ಕಳನ್ನ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಂತ ಗುರುತಿಸಿದ್ವಿ. ಆ FLN ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅವರ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಏನೇನ್ ಚಟುವಟಿಕೆಗಳದಾವ, ಕತೆ ಹೇಳುವುದಾಗಿರ್ಬೋದು, ಕೈಬರ ಆಗಿರ್ಬೋದು, ಅಥವಾ ಅವರ ಹಂತಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಅನುಕೂಲತೆಗಳದಾವ ಎಲ್ಲಾ ಚಟುವಟಿಕೆಗಳಲ್ಲಿ ಅವರು ಉತ್ಸಾಹದಿಂದ ಭಾಗವಹಿಸಿ ಇದು ಒಂದು ಕಲಿಕೆಯನ್ನ ಒತ್ತಡ ಅಂತಲ್ಲ, ಹಬ್ಬವನ್ನಾಗಿ ಮಾಡಿಕೊಂಡು ಕಲಿಕೆಯನ್ನ ಆನಂದದಿಂದ ಅವ್ರು ಕಲಿಬೇಕು ಅನ್ನುವಂಥ ಉದ್ದೇಶದಿಂದ FLN ಹಬ್ಬವನ್ನ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಕೇವಲ ಶಿಕ್ಷಕರು ಮಕ್ಕಳು ಮಾತ್ರ ಅಲ್ಲ, ಸಮುದಾಯದ ಸಹಭಾಗಿತ್ವ, ಅದರಲ್ಲಿ ಪಾಲಕರು ಬಂದ್ರು, STMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡಿ, ಅದೇ ರೀತಿ ಊರಿನ ಎಲ್ಲಾ ಹಿರಿಯರು ಗಣ್ಯರು ಕೂಡ ಎಲ್ಲಾ ಸಹಯೋಗದೊಂದಿಗೆ ಈ ಮಕ್ಕಳ ಒಂದು ಕಲಿಕೆಯನ್ನ ನಾವು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಉದ್ದೇಶ ಹಾಕೊಂಡಿದ್ವಿ. ಅದರಲ್ಲಿ ಎಲ್ಲರೂ ಕೈ ಜೋಡಿಸುವ ಮೂಲಕ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಇಲಾಖೆಯಿಂದ ಮಾಡಲಾಗಿದೆ. ಸೊ ಅದನ್ನ ಇವತ್ತಿನ ದಿವಸದಲ್ಲಿ ಇವತ್ತು ವೀರಾಪುರದಲ್ಲಿ ನಡೀತಾ ಇದೆ ನಮ್ಮ MK ಹುಬ್ಬಳ್ಳಿ ಭಾಗದ ಕ್ಲಸ್ಟರ್ದು. ಒಟ್ಟಾರೆ 7-8 ಕ್ಲಸ್ಟರ್ಗಳಲ್ಲಿ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದಾವೆ ಸರ್. ಅದರೊಳಗೆ ಇವತ್ತು 3 ಕ್ಲಸ್ಟರ್ಗಳಲ್ಲಿ ನಡೀತಾ ಇದಾವೆ, ನಾಳೆಯೂ ಕೂಡ ಇದಾವ. ಸೊ ಎಲ್ಲಾ ತಾಲೂಕಿನಾದ್ಯಂತ ಈ ಒಂದು ಕಲಿಕಾ ನಮ್ಮಲ್ಲಿ ಒಂದು 2025 ಹಾಗೂ 26ನೇ ಸಾಲಿನ ಒಂದು ಕಲಿಕಾ ಹಬ್ಬದ ಆಯೋಜನೆ ಇಲ್ಲಿ ಮಾಡಿದ್ದ ಪ್ರಯುಕ್ತವಾಗಿ ಇವತ್ತು ಎಲ್ಲ ಕ್ಲಸ್ಟರ್ನ FLN ವಿದ್ಯಾರ್ಥಿಗಳು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಯಾವ ರೀತಿಯಾಗಿ FLNದಲ್ಲಿ ಭಾಗವಹಿಸಿ ಆ ಒಂದು ತಮ್ಮ ಸೂಕ್ತವಾದ ಶಕ್ತಿಯನ್ನು ಹೊರಗೆ ಹೆಂಗೆ ಹಾಕ್ತಾರೆ ಅನ್ನೋದಕ್ಕೊಂದು ವೇದಿಕೆ ಇದು. ಅದೇ ಥರನಾಗಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಯ 3 ರಿಂದ 5 ತರಗತಿ ಎಲ್ಲ FLN ಮಕ್ಕಳು ಇಲ್ಲಿ ಸೇರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಲಾಖೆ ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಇಲಾಖೆಗೆ ನಾನು ನಮ್ಮ ಶಾಲೆ ಎಲ್ಲ ಗುರುಗಳ ವತಿಯಿಂದ ಹಾಗೂ ನಮ್ಮ ಶಾಲೆ ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ ಇದೆ FLN ಕಾರ್ಯಕ್ರಮ? ಪ್ರತಿ ವರ್ಷ ನಡೀತಾ ಇದೆ. ಇದು 2003ರಿಂದ ಚಾಲ್ತಿಯಲ್ಲಿದೆ. ಇದು 3ನೇ ವರ್ಷ. ಮೊದಲನೇ ವರ್ಷ ದೇವರ್ಸಿಗಳ್ಳಿ, 2ನೇ ವರ್ಷ ದಾಸಿಕೋಪ್ ಶಾಲೆಯಲ್ಲಿ, ಅದೇ ತರನಾಗಿ 3ನೇ ವರ್ಷ ನಮ್ಮಲ್ಲಿ ವೀರಾಪುರ ಪ್ರೈಮರಿ ಶಾಲೆಯಲ್ಲಿ. ಕಲಿಕಾ ಹಬ್ಬದ ವಿಶೇಷ ಸರ್, ಕಲಿಕಾ ಹಬ್ಬ ಇದು ಸರ್ಕಾರದ ಒಂದು ಅತ್ಯುನ್ನತ ಕಾರ್ಯ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೆ ಒಂದು ಉತ್ತಮ ವೇದಿಕೆ. ಪ್ರತಿ ವರ್ಷ ನಾವು ಕಲಿಕೆಯಲ್ಲಿ ಮುಂದುವರಿದಂಥ ಮಕ್ಕಳಿಗೆ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು ಇದನ್ನ ಮಾಡ್ತೀವಿ. ಬಟ್ ಇದು FLN ಕಲಿಕಾ ಹಬ್ಬ ಅನ್ನೋದು ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳಿಗೋಸ್ಕರ ನಮ್ಮ ಶಾಲೆಯಲ್ಲಿ ಈ ವರ್ಷ ಒಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಆಯೋಜಿಸಿದ್ದು ನನಗೆ ತುಂಬ ಸಂತೋಷ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕರು ಸುಮಾರು 8 ದಿನಗಳ ಕಾಲ ಅತಿ ಉತ್ಸಾಹದಿಂದ ಈ ಕಾರ್ಯವನ್ನು ಮಾಡಿದರು. ಅದೇ ರೀತಿ ಈ ಕಲಿಕಾ ಹಬ್ಬಕ್ಕೆ ಸರ್ಕಾರದಿಂದ ಬಂದಂಥ ನಮ್ಮ ಅಧಿಕಾರಿಗಳು ನಮಗೆ ಅತ್ಯುತ್ತಮ ರೀತಿಯಲ್ಲಿ ಸಹಾಯ ನೀಡಿದರು. ಕ್ಲಸ್ಟರ್ನ CRP ಅವರು ಇರ್ಬೋದು, ಶಿಕ್ಷಣ ಸಂಯೋಜಕರು ಇರ್ಬೋದು, CRC BRP ಮೇಡಮ್ ಅವರು ಇರ್ಬೋದು, ಹಾಗೂ BU ಸರ್ ಇರ್ಬೋದು, ಎಲ್ಲರೂ ನಮಗೆ ಕಲಿಕಾ ಹಬ್ಬಕ್ಕೆ ಪ್ರೋತ್ಸಾಹ ನೀಡಿದರು. ಅದೇ ರೀತಿ ಕಲಿಕಾ ಹಬ್ಬವನ್ನು ನಾವು ಅತ್ಯಂತ ಈ ದಿನ ಯಶಸ್ವಿಗೊಳಿಸಲಿಕ್ಕೆ ಅವರೆಲ್ಲರ ಸಹಾಯದಿಂದ ನಾವು ಈ ಕಲಿಕಾ ಹಬ್ಬವನ್ನು
ಅತ್ಯಂತ ಯಶಸ್ವಿ ಪೂರ್ಣಗೊಳಿಸಿದ್ವಿ ಅಂತೇಳಿ ನಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಇದು ಮೊದಲ ಬಾರಿಗೆ ಸರ್ ಕಲಿಕಾ ಹಬ್ಬ ಈಗ ಸರ್ ನಮ್ಮ ಶಾಲೆಯಲ್ಲಿ ಮೊದಲ ಬಾರಿಗೆ ಸರ್. ಮತ್ತ ಇದು ಮೂರು ವರ್ಷ ಆಯ್ತು ಸರ್ ಇದ್ದ ನಮ್ಮ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಸರ್. ಹಿಂದುಳಿದ ವಿದ್ಯಾರ್ಥಿಗಳನ್ನ ಉತ್ತೀರ್ಣಾಗಿ ಮಾಡಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪ್ರೋತ್ಸಾಹ ಕೊಡುವುದಕ್ಕೋಸ್ಕರ ಈ ಕಲಿಕಾ ಹಬ್ಬ ನಡೆಸ್ತಾ ಇರೋದು ಸರ್. ಈ ಒಂದು ಹಿರಾಪುರ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನಾವು ಈ ಕ್ಲಸ್ಟರ್ ಮಟ್ಟದ ಒಂದು ಕಲಿಕಾ ಹಬ್ಬವನ್ನು ಇಟ್ಕೊಂಡಿದ್ದೇವೆ. ಇದು ನಮ್ಮ ಸರ್ಕಾರದ ಒಂದು ವಿನೂತನವಾದ ಯೋಜನೆ. 2023ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಯೋಜನೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಅವರಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಉದ್ದೇಶಕ್ಕಾಗಿ, ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರಗೆ ತರುವ ಸಲುವಾಗಿ, ಅವು ಜೂನ್ದಿಂದ ಇಲ್ಲಿವರೆಗೆ ಅವರಲ್ಲಿ ಕಲಿಕೆ ಎಷ್ಟರ ಮಟ್ಟಿಗೆ ಸಾಧಿಸಿದೆ ಅನ್ನೋದನ್ನ ನಾವು ಓರಿಗೆ ಹಚ್ಚೋ ಸಲುವಾಗಿ ಇವತ್ತಿನ ದಿವಸ ನಾವು ಈ ಕಲಿಕಾ ಹಬ್ಬ ಸ್ಪರ್ಧೆಗಳನ್ನು ನಡೆಸ್ತಾ ಇದ್ದೀವಿ. ಈ ಒಂದು ಕಲಿಕಾ ಹಬ್ಬಕ್ಕೆ MK ಹುಬ್ಬಳ್ಳಿ ಕ್ಲಸ್ಟರ್ ಮಟ್ಟದ ಎಲ್ಲ ಸರ್ಕಾರಿ ಶಾಲೆಗಳು, ಕೇವಲ ಸರ್ಕಾರಿ 1ರಿಂದ 5ನೇ ತರಗತಿಯಲ್ಲಿ ಇರ್ತಕ್ಕಂಥ FLN ಮಕ್ಕಳು, ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳು ಇವತ್ತು ಸ್ಪರ್ಧೆಗೆ ಬಂದಿದ್ದಾರೆ. ಅವರಿಗೆ ನಾವು ವಿವಿಧ ರೀತಿಯ ಸ್ಪರ್ಧೆಗಳನ್ನು ಯಾವರಿಂದ ಬಂದ ಸರ್ ಅವೆಲ್ಲ ಈ ನಮ್ಮ ಕ್ಲಸ್ಟರ್ ಬರ್ತಕ್ಕಂಥ ದೇವರ್ಸಿಗಳಿರ್ಬೋದು, ದಾಸ್ತಿಕೊಪ್ಪ ಇರ್ಬೋದು, ಆಮೇಲೆ MK ಹುಬ್ಬಳ್ಳಿ, ಅಮರಾಪುರ, ಈ ಸುತ್ತಮುತ್ತಲಿನ ಈ MK ಹುಬ್ಬಳ್ಳಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಂದ ಇಲ್ಲಿ ಮಕ್ಕಳು ಇವತ್ತಿನ ದಿವಸ ಬಂದಿದ್ದಾವೆ ಸರ್. ಗ್ರಾಮದಲ್ಲಿ ಶಿಕ್ಷಕಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಿತ್ತೂರು ತಾಲೂಕಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷನೆಯಾಗಿಯೂ ಸಹಿತ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ ನಮ್ಮ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿ ಕ್ಲಸ್ಟರ್ ಮಟ್ಟದ ಒಂದು ಕಲಿಕಾ ಹಬ್ಬವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಹಿಂದುಳಿದ ಮಕ್ಕಳಿಗೆ ಅಂತೇಳಿ ಮಾಡ್ತಾ ಇದ್ದೇವೆ. ಮುಂದುವರೆದಂಥ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಅಂತ ಉನ್ನತ ಬೇರೆ ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತೀವಿ. ಇದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಹಿಂದುಳಿದ ಮಕ್ಕಳಿಗಾಗಿನ ಮಾಡುವಂಥದ್ದು. 1ರಿಂದ 5ನೇ ತರಗತಿ ಮಕ್ಕಳು ಇದರಲ್ಲಿ ಗಟ್ಟಿ ಓದು, ಕತೆ ಹೇಳುವುದು ಮತ್ತು ರಸಪ್ರಶ್ನೆ ಮತ್ತು ಮೋಜಿನ ಗಣಿತ ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಅಂತ 5 ವಿಭಾಗಗಳಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೂ ಸಹಿತ ಹಬ್ಬ ಅಂದ್ರೇ ಒಂದು ರೀತಿ ಸಂತೋಷ. ಮಕ್ಕಳಿಗೆ ಈ ಹಿಂದುಳಿದಂಥ ಮಕ್ಕಳಿಗೂ ಒಂದು ಆತ್ಮವಿಶ್ವಾಸ ಬೆಳೀಲಿ, ಅವರು ಒಂದು ಮುನ್ನೆಲೆಗೆ ಬರಲಿ ಅಂತೇಳಿ ನಾವು ಏನು ಮಾಡ್ತಾ ಇದ್ದೇವೆ, ಇದು ಹೊಸವಾಗಿ ಇದು ಸರ್ಕಾರದ ಯೋಜನೆಯನ್ನು ಜಾರಿಗೆ ತಂದೈತಿ. ಅದನ್ನು ನಮ್ಮ ಕ್ಲಸ್ಟರ್ದಲ್ಲಿ ಅತ್ಯುತ್ತಮವಾಗಿ ಜಾರಿಗೆ ತಂದಾರ. ಇವತ್ತು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವೀರಾಪುರದಲ್ಲಿ ಬಹಳಷ್ಟು 100% ಯಶಸ್ವಿಯಾಗಿ ಈ ಕಲಿಕಾ ಹಬ್ಬವನ್ನು ಇವತ್ತು ಯಶಸ್ವಿ ಮಾಡಿದಾರು. ನಮ್ಮ ಎಲ್ಲ ಆತ್ಮೀಯ ಶಿಕ್ಷಕ ಬಂಧು ಬಳಗದವ್ರ ಸಹಿತ ಇದಕ್ಕೆಲ್ಲ ಇವತ್ತು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾರು. ಮಕ್ಕಳು ಸಹಿತ ಅತಿ ಕುತೂಹಲದಿಂದ ಭಾಗವಹಿಸಿದರು. 1-2 ಅವಕಾಶ ಮಾತನ್ನು ಹೇಳಬೇಕಂತ. ಯಾವ ಶಾಲೆ ಬಂದ ಮೇಡಮ್? ನಮ್ಮಲ್ಲಿ ದೇವರ್ಸಿಗಳಿಗೆ ಬಂದಿದೆ, ದಾಸ್ತಿಕೊಪ್ಪ ಬಂದಿದೆ, ಶುಗರ್ ಫ್ಯಾಕ್ಟ್ರಿ, ಆಮೇಲೆ MK ಹುಬ್ಬಳ್ಳಿಯಲ್ಲಿ ಬಾಯ್ಸ್ ಸ್ಕೂಲ್ ಬಂದಿದೆ, ಗರ್ಲ್ಸ್ ಸ್ಕೂಲ್ ಬಂದಿದೆ, ಆಮೇಲೆ ಅದೇ ರೀತಿ ವೀರಾಪುರ ಸ್ಕೂಲು, ಅಮರಾಪುರ. ಇವತ್ತು ಕಲಿಕಾ ಹಬ್ಬದ ವಿಶೇಷತೆ ಏನಂದ್ರೆ ಎಲ್ಲ ಕ್ಲಸ್ಟರಿನ ಎಲ್ಲ 1ರಿಂದ 5ನೇ ತರಗತಿಯ ಎಲ್ಲ ಮಕ್ಕಳು ಅಂದರೆ FLN ಬರ್ತಕ್ಕಂಥ ಮಕ್ಕಳಿಗೆ ವಿನೂತನವಾಗಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಬಹುಮಾನವನ್ನು ನೀಡಲಾಗುತ್ತದೆ. ಜೊತೆಗೆ ಇಲ್ಲಿ ಕಲಿಕೋಪಕರಣಗಳ ಪ್ರದರ್ಶನವನ್ನು ಮಾಡಲಾಗಿದೆ. ಜೊತೆಗೆ ಕಲಿಕಾ ಚಪ್ಪರ, ಕಲಿಕೋಪಕರಣಗಳ ಪ್ರದರ್ಶನವನ್ನು ಈ ದಿವಸ ನಾವು ಏರ್ಪಾಡು ಮಾಡಿದ್ದೀವಿ. ಕ್ಲಸ್ಟರಿನ ಎಲ್ಲ ವಿವಿಧ ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಇವತ್ತು ಭೋಜನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಜೊತೆಗೆ ಅವರು ಒಂದಷ್ಟು ಸ್ಪರ್ಧೆಗಳನ್ನು ಏರ್ಪಡಿಸಿ ಆ ಸ್ಪರ್ಧೆಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಹೇಳಿ ಕಿತ್ತೂರಿನ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯದಿಂದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ MK ಹುಬ್ಬಳ್ಳಿ ವಲಯ ಮಟ್ಟದಿಂದ ನಡೀತಕ್ಕಂಥ ಕಲಿಕಾ ಹಬ್ಬ ನಿಮಿತ್ತ ಇಲ್ಲಿ ನಾವು ಬಂದಿದ್ದೀವಿ. ಇಲ್ಲಿ ಕಲಿಕಾ ಹಬ್ಬವನ್ನು ಚೆನ್ನಾಗಿ ಸಜ್ಜುಗೊಳಿಸಿಕೊಂಡು ವ್ಯವಸ್ಥಿತವಾಗಿ ನಿರ್ವಹಿಸಿದ್ದಾರೆ ಸರ್. ಚಿಕ್ಕ ಮಕ್ಕಳು FLN ಮಕ್ಕಳೇ ಮಾಡಿದಂಥ FLN ಮಕ್ಕಳಿಗಾಗಿ ಆಯೋಜಿಸುತ್ತಾ ಎಲ್ಲ ಚಟುವಟಿಕೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆ ಮಕ್ಕಳನ್ನು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತ ಶಕ್ತಿಯನ್ನು ಹೊರಗೆಳೆಯುವಂತಹ ಕೆಲಸ ಈ ನಮ್ಮ ಕಲಿಕಾ ಹಬ್ಬ ಕೈಕೊಳ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ ಸರ್. ಕಲಿಕಾ ಹಬ್ಬ ಅಂತಂದ್ರೆ FLN ಹುಡುಗರನ್ನ ಅವ್ರು ಸಾಧಿಸಿದಂತಹ ಕಲಿಕಾ ಫಲಗಳನ್ನ ಇವತ್ತ ಅನಾವರಣ ಮಾಡುವಂತಹ ಒಂದು ದಿವಸ. ಈ ಒಂದು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದಲ್ಲಿ ನಮಗೆ ಇವತ್ತು ಕಲಿಕಾ ಹಬ್ಬವನ್ನ ನೆರವೇರಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ CRPಗಳಾಗಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗಾಗಿರ್ಬೋದು ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಕೈಲಾದಷ್ಟು ಏನಪ್ಪ ಇವತ್ತು ನಾವು ತಯಾರಿನ ಮಾಡ್ಕೊಂಡಿದ್ದೇವೆ. ನಾವೇನಪ್ಪ ಕಲಿಕಾ ಚಪ್ಪರವನ್ನ ಹಾಗೂ ಕಲಿಕಾ ಪಾಟ್ಗಳನ್ನ, ಗಿಡಗಳನ್ನ ಹಾಗೂ ಎಲ್ಲ ಕಲಿಕಾ ಹಾಂದರಗಳನ್ನ ಹಾಗೂ ಮಕ್ಕಳಿಗೆ ಬೇಕಾಗುವಂತಹ ಯಾವ ಕಲಿಕಾ ಫಲಗಳದಾವಲ್ಲ ಅವನ್ನ ವ್ಯಕ್ತಪಡಿಸಲು ಎಲ್ಲ ಅವಕಾಶಗಳನ್ನ ಇವತ್ತು ಮಾಡಿಕೊಟ್ಟಿದ್ದೇವೆ ನಮ್ಮ ಕೈಲಾದಷ್ಟು. ಧನ್ಯವಾದಗಳು.
ಕಲಿಕಾ ಹಬ್ಬ FLN ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ FLN ಇದ್ದಂತ ಮಕ್ಕಳು ಎಷ್ಟು ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದಾರೋ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅವರಿಗೆ ಪರೀಕ್ಷೆಗಳನ್ನ ಮಾಡಿ ಬಹುಮಾನವನ್ನ ವಿತರಣೆ ಮಾಡ್ತೀವಿ. ಯಾವ ಸಾಲಿ ಬಂದ ಮೇಡಮ್? ಯಾವ ಸಾಲಿ MK ಹುಬ್ಬಳ್ಳಿ ಕ್ಲಸ್ಟರ್ನ ಎಲ್ಲ ಸರ್ಕಾರಿ ಶಾಲೆಯಿಂದ 1ರಿಂದ 5ನೇ ತರಗತಿಯ FLN ಗೆ ಒಳಪಟ್ಟಂತಹ ಮಕ್ಕಳನ್ನ ಕರೆತರಲಾಗಿದೆ. ಕಲಿಕಾ ಹಬ್ಬ ಅಂತಂದ್ರೆ 1ರಿಂದ 5ನೇ ತರಗತಿಯ FLN ಮಕ್ಕಳನ್ನ ಈ ಹಬ್ಬವನ್ನ ಆಚರಿಸ್ತಾರೆ. ಅಂದ್ರೆ ಇದರಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗಾಗಿಯೇ ಈ ಹಬ್ಬವನ್ನು ಏರ್ಪಡಿಸಲಾಗಿದ್ದು, ಇಲ್ಲಿ ವಿವಿಧ ರೀತಿಯ 7 ಬಗೆಯ ಇವೆಂಟ್ಸ್ ಗಳನ್ನು ಮಾಡಲಾಗಿದ್ದು, ಈ ಇವೆಂಟ್ಸ್ ಗಳಲ್ಲಿ ಮಕ್ಕಳು ಭಾಗವಹಿಸುತ್ತಾರೆ. ಆ ಮಕ್ಕಳಿಗೆ ಇಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಕಾರ್ಯಕ್ರಮ 5 ಗಂಟೆವರೆಗೂ ನಡೆಯುತ್ತದೆ. ನಮಸ್ಕಾರ. ಇದು ಕಲಿಕಾ ಹಬ್ಬ ಇಂದು ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಾದಂಥ ವೀರಾಪುರನಲ್ಲಿ ಹಮ್ಮಿಕೊಂಡಿದ್ದು, MK ಹುಬ್ಬಳ್ಳಿ ಕ್ಲಸ್ಟರಿನ 1ರಿಂದ 5ನೇ ತರಗತಿಯ ಎಲ್ಲಾ ಮಕ್ಕಳು ಇಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳು ಪ್ರಮುಖವಾಗಿ ಭಾಗವಹಿಸಿ ಸಂತೋಷದಿಂದ ಮುಕ್ತವಾಗಿ ತಾವು ಕಲಿತಂತಹ ಸಾಮರ್ಥ್ಯವನ್ನ ಕಲಿಕೆಯಿಂದ ಮುಂದೆ ಬರಲು ತಾವು ಅನುಸರಿಸಿದಂತಹ ಚಟುವಟಿಕೆಗಳನ್ನ 7 ವಿವಿಧ ಚಟುವಟಿಕೆಗಳನ್ನ ಇಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಮಕ್ಕಳು ತಮ್ಮ ಸಾಮರ್ಥ್ಯವನ್ನ ಗಳಿಸಿದ್ದನ್ನ ಮಾಡಿ ತೋರಿಸಿ ಅಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ಪಡೆದು ಮುಂದಿನ ಕಲಿಕೆಗೆ ಅವರು ಪ್ರೋತ್ಸಾಹವನ್ನ ಪಡೀತಾರಂತ ಈ ಒಂದು ಕಲಿಕಾ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.